ಸ್ಕೂಲ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು, ಮುಖಕ್ಕೆ ಸ್ಪ್ರೇಯನ್ನ ಹೊಡೆದ್ರು. ಆಮೇಲೆ ಇವರೆಲ್ಲ ಅಂತ ಫೋನ್ ಬಂತು, ಕೆಳಕ್ಕೆ ತಳ್ಳು ಬಿಟ್ರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 5ನೇ ತರಗತಿ ಮಕ್ಕಳ ಕಿಡ್ನಾಪ್ ಡ್ರಾಮಾ. ಮಕ್ಕಳು ಹೇಳಿದ ಕಿಡ್ನಾಪ್ ಕಥೆಯನ್ನ ಕೇಳಿ ಪೋಷಕರು ಫುಲ್ ಕಂಗಾಲಾಗ್ಬಿಟ್ಟಿದ್ರು. ಎವೈಎಸ್ಪಿ, ಸಿಪಿಐ, ಪಿಎಸ್ಐ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಬಯಲಾಯ್ತು ನೋಡಿ ಮಕ್ಕಳ ನಾಟಕ. ಸ್ಕೂಲ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡದೆ ಕಿಡ್ನಾಪ್ ಕಥೆಯನ್ನ ಕಟ್ಟಿದ ವಿದ್ಯಾರ್ಥಿಗಳು, ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಕಥೆಯನ್ನ ಕಟ್ಟಿದ್ದ 5ನೇ ತರಗತಿಯ ಬಾಲಕರು, ಶಿಕ್ಷಕರ ಭಯಕ್ಕೆ ಹೆದರಿ ಕಿಡ್ನಾಪ್ ಕಥೆಯನ್ನ ಕಟ್ಟಿ ಪೋಷಕರನ್ನ ನಂಬಿಸಿದ್ರು. ಏನೋ ವಿದ್ಯಾರ್ಥಿಗಳ ಹೈ ಡ್ರಾಮಾಕ್ಕೆ ಘಟಾನುಘಟಿ ಪೊಲೀಸರು ದಂಗಾಗು ಬಿಟ್ಟಿದ್ರು. ಮಕ್ಕಳ ಕತೆ ನಿಜ ಅಂತ ನಂಬಿ ಕೇಸ್ ಕೂಡ ದಾಖಲಿಸಿದ್ರು ಪೊಲೀಸರು. ಚೂರು ಅನುಮಾನ ಬಾರದಂತೆ ಪೋಷಕರು ಮತ್ತು ಪೊಲೀಸರನ್ನ ನಂಬಿಸಿದ್ದಾರೆ 5ನೇ ತರಗತಿಯ ಮಕ್ಕಳು. ಇಬ್ಬರು ಮಕ್ಕಳ ಕಿಡ್ನಾಪ್ ಡ್ರಾಮಾ ನೋಡಿ ಇಡೀ ಊರೇ ಶಾಕ್ ಆಗಿಬಿಟ್ಟಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಇಬ್ಬರು ಬಾಲಕರ ಕಿಡ್ನಾಪ್ ಯತ್ನ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬಾಲಕರು ಸಿನಿಮಾ ಸ್ಟೈಲ್ ಅಲ್ಲಿ ಕಥೆಯನ್ನ ಕಟ್ಟಿದ್ರು, ಅದುವೇ ಕಿಡ್ನಾಪ್ ಕತೆ. ಸಿನಿಮಾ ಸ್ಟೈಲ್ ಅಲ್ಲಿ ಮಕ್ಕಳು ಹೇಳಿದ್ರು, ಆ ರೀತಿಯಾಗಿ ಕಿಡ್ನಾಪ್ ಆಯ್ತು. ಏನೋ ಈ ಕಥೆಯನ್ನ ಕೇಳ್ತಿದ್ದಂತೆ ಪೋಷಕರು, ಗ್ರಾಮಸ್ಥರು ಜೊತೆಯಲ್ಲಿ ಪೊಲೀಸರು ಕೂಡ ಹೌದಾ ಅನ್ನೋ ರೀತಿಯಾಗಿ ನಂಬಿಬಿಟ್ಟಿದ್ರು. ಎಲ್ಲರಿಗೂ ಕೂಡ ಚಳ್ಳೆ ಹಣ್ಣನ್ನ ತಿನ್ಸ್ಬಿಟ್ಟಿದ್ದಾರೆ. ಏನೋ ಪೊಲೀಸರ ತನಿಖೆಯ ಹೊತ್ನಲ್ಲಿ ಎಲ್ಲವೂ ಕೂಡ ಈಗ ಬಟಾ ಬಯಲಾಗಿದೆ. 5ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಇಬ್ಬರು ವಿದ್ಯಾರ್ಥಿಗಳು ಓಮಿನಿ ಕಾರ್ನಲ್ಲಿ ಯಾರೋ ಬಂದು ನಮ್ಮನ್ನ ಕಿಡ್ನಾಪ್ ಮಾಡಿದ್ರು. ಬಳಿಕ ಮುಖಕ್ಕೆ ಸ್ಪ್ರೇ ಮಾಡಿ ಊರಿನ ಕ್ರಾಸ್ ಬಳಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಏನೋ ವಿದ್ಯಾರ್ಥಿಗಳ ಕಿಡ್ನಾಪ್ ಕಥೆಯನ್ನ ಕೇಳ್ತಿದ್ದಂತೆ ಇಡೀ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ರು. ಅಯ್ಯೋ ಹೀಗಾಯ್ತಲ್ಲ ಅಂತ ಕೂಡಲೇ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಆದ್ರೆ ತನಿಖೆಯನ್ನ ಮುಂದುವರಿಸಿದಂತ ಪೊಲೀಸರಿಗೆ ಶಾಕ್ ಆಗಿ ತಿಳಿತು ನೋಡಿ ಅಸಲಿ ಕತೆ. ಅದುವೇ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಸ್ಕೂಲ್ ನಲ್ಲಿ ಕೊಟ್ಟಿರುವಂತಹ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ. ಹೀಗಾಗಿ ಅದರಿಂದ ತಪ್ಪಿಸಿಕೊಳ್ಬೇಕು ಅಂತ ಕಿಡ್ನಾಪ್ ಕಥೆಯನ್ನ ಕಟ್ಟಿದ್ದಾರೆ. ಅದು ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಕಟ್ಟಿದಂತ ಕಥೆ ಇದು. ಶಿಕ್ಷಕರ ಭಯಕ್ಕೆ ಹೆದರಿ ಕಿಡ್ನಾಪ್ ಕಥೆಯನ್ನ ಕಟ್ಟಿ ಪೋಷಕರನ್ನ ಕೂಡ ನಂಬಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಈ ಹೈ ಡ್ರಾಮಾಗೆ ಘಟಾನುಘಟಿ ಪೊಲೀಸರೇ ದಂಗಾಗಿದ್ದಾರೆ. ಸಾಮಾನ್ಯವಾಗಿ ಶಾಲೆಗೆ ಹೋಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟ ಇಲ್ಲ ಅಂತಂದ್ರೆ ಹೊಟ್ಟೆ ನೋವಿದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಈ ರೀತಿಯಾದಂತ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳೋದು ಸಾಮಾನ್ಯ. ಆದ್ರೆ ಚಿತ್ರದುರ್ಗದಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಗಳು ಮಾಡಿರುವಂತಹ ಈ ಕಿಡ್ನಾಪ್ ಡ್ರಾಮಾಗೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನು ಮಕ್ಕಳ ಕಥೆಯನ್ನ ನಂಬಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿದ್ರು. ಅದಾದ ಮೇಲೆ ತನಿಖೆಯ ಹಂತದಲ್ಲಿ ಎಲ್ಲರಿಗೂ ಕೂಡ ತಿಳಿತು ಕಿಡ್ನಾಪಿನ ಮಕ್ಕಳು ಕಟ್ಟಿರುವಂತಹ ಕಥೆ ಎನ್ನುವುದಾಗಿ. ಇನ್ನು 5ನೇ ತರಗತಿಯ ವಿದ್ಯಾರ್ಥಿಗಳ ಈ ಕಿಡ್ನಾಪ್ ಡ್ರಾಮಾ ನೋಡಿ ಊರೇ ಶಾಕ್ ಆಗಿದೆ.